ಆದಾಯವನ್ನು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಇದೀವಿ. ಆ ಬೆಂಗಳೂರಿಂದ ಕಂಪನಿಗಳು ಇವತ್ತು ಕಾಲ್ ಕೀಳುವಂತ ಸ್ಥಿತಿ ಬಂದೋಗಿದೆ. ನೀವು IT-BT ಮಿನಿಸ್ಟರ್ ಆಗಿ ಒಂದು ದಿನನೂ ಮಾತಾಡ್ಲಿಲ್ಲ. ಅದು ಬಿಟ್ಬಿಟ್ಟು 50 ವರ್ಷದಿಂದ ಬೆಳೆದಿರುವಂತ ಬೆಂಗಳೂರು ಬಗ್ಗೆ ಎಲ್ಲದನ್ನು ತೆಗೆದು ನಿಮ್ಮ ಅಕೌಂಟ್ ಅನ್ನೋ ರೀತಿಯಲ್ಲಿ ಪತ್ರಿಕೆಗಳ ಬಗ್ಗೆ ಹೇಳಿಕೆ ಕೊಡ್ತೀರಿ. ಸರ್, ನೀವೆಂತೂ ವಿದ್ಯೆ ಕಲಿಲ್ಲ. ವಿದ್ಯೆ ಕಲ್ತಿರುವಂತಹ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸದ ಮೇಲೆ ಇನ್ನು ಮುಂದೆ ಫೋಕಸ್ ಮಾಡಿ ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್. ಅಲ್ಲ, ಗೂಗಲ್ದು AI ಹಬ್ಬು ನಿಮ್ಗೆ ವಿಶಾಖಪಟ್ಟಣಂ ಅಂತ ಜಾಗಕ್ಕೆ ಹೋಗುತ್ತೆ ಅಂತಂದ್ರೆ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಟ್ಯಾಲೆಂಟ್ ಇರುವಂತದ್ದು ಇಲ್ಲಿರುವಂತ ಸೆಮಿಕಂಡಕ್ಟರ್ ಯೂನಿಟ್ ಹಾಕ್ತಿವಿ ಅಂತ ಬಂದಂತ ಕೇನ್ಸ್ ಟೆಕ್ನಾಲಜಿ ಅವರು ತೆಲಂಗಾಣ ಕೂಡ ಹೋಗ್ತಾರೆ. ಈ ತರ ಸ್ಥಿತಿ ಹೋದರೆ ಬೆಂಗಳೂರಿಂದ ಒಂದೊಂದೇ ಕಂಪನಿಗಳು ಕಾಲ್ ಕಿತ್ಕೊಂಡು ಹೋದ್ರೆ ನಮ್ಮ ಮಕ್ಕಳಲ್ಲಿಗೆ ಹೋಗ್ಬೇಕು, ನಮ್ಮ ಎಜುಕೇಟೆಡ್ ಯಂಗ್ಸ್ಟರ್ ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ರಸ್ತೆ ಎಲ್ಲ 1 ಕಿಲೋಮೀಟರ್ ರಸ್ತೆನೂ ಕೂಡ ಗುಂಡಿ ಇಲ್ದಲೆ ಸಿಗ್ತಾ ಇಲ್ಲ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಧಾವಂತ ಇದೆ ಹೊರತು 2.5 ವರ್ಷದಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು. ಅವರು ಏನು ಮಾಡ್ತಿಲ್ಲ. ರೈತರದ್ದು ಭೂಮಿನ ಕಬಳಿಸ್ಕೊಂಡು ಇವಾಗೇನೋ 3 ಪಟ್ಟು ಕೊಡ್ತೀವಿ 4 ಪಟ್ಟು ಕೊಡ್ತೀವಿ ಅಂತ ಬೆಂಗಳೂರನ್ನ ಯಾಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರಿ ನೀವು? Tier 2 Tier 3 ಸಿಟಿಸನ್ ಬೆಳೆಸಿ. SM ಕೃಷ್ಣ ಅವರಂತಹ ದೂರದೃಷ್ಟಿ ಇರುವಂತ ಮಹಾನುಭಾವ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ. ಆತನವ್ರು ಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು ಮೈಸೂರಲ್ಲಿ ಇನ್ಫೋಸಿಸ್ ಬಂದಿರೋದಿರ್ಬೋದು, ಅದೇ ಮಂಗಳೂರಿನಲ್ಲಿ ಇನ್ಫೋಸಿಸ್ ವಿಪ್ರ ಬಂದಿದ್ದಿರ್ಬೋದು, ಹುಬ್ಬಳ್ಳಿನಲ್ಲಿ ಇನ್ಫೋಸಿಸ್ ಇರುವಂತದ್ದು ಇರ್ಬೋದು. SM ಕೃಷ್ಣ ಅವ್ರ ಕೊಡುಗೆ. ಆ ದಾರಿನಲ್ಲಿ ಹೋಗೋದು ಬಿಟ್ಟು ಇವತ್ತು ಬೆಂಗಳೂರಿನಲ್ಲಿ SM ಕೃಷ್ಣ ಅವ್ರ ಕಾಲದಲ್ಲಿ ಬಂದಂತ ಕಂಪನಿಗಳು ಕೂಡ ಬೇರೆ ರಾಜ್ಯಕ್ಕೆ ಪಲಾಯನ ಮಾಡುವಂತ ಸ್ಥಿತಿ ಬಂದೋಯ್ತು ಅಂದ್ರೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಈ ರಾಜಕಾರಣಿ ಮಕ್ಕಳಿಗೆ ಅವ್ರ ಅಪ್ಪಂದಿರು ಮಾಡಿರ್ತಾರೆ, ಅನ್ಯ ಮಾರ್ಗದಲ್ಲಿ ದುಡ್ಡು ಮಾಡಿ ಇಟ್ಟಿರ್ತಾರೆ. ಆದ್ರೆ ಸಾಮಾನ್ಯ ಜನರ ಮಕ್ಕಳಲ್ಲಿಗೆ ಹೋಗ್ಬೇಕು. ಇದು ನಮ್ಮ ಕನ್ಸರ್ನು. ಅದಕ್ಕೋಸ್ಕರವಾಗಿ ನಾವು ಕೇಳ್ಕೊಳ್ತಾ ಇರುವಂತದ್ದು, ಇನ್ನಾದ್ರೂ ಕೂಡ ದಿನ ಈ ಕರ್ಕಶ ಧ್ವನಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಡೋದು ಬಿಟ್ಟು ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಿ. ಗೂಗಲ್ ಹಬ್ ಏನಿದೆಯಲ್ಲ ಅದು ಯಾಕೆ ಅಲ್ಲಿಗೆ ಹೋಯ್ತು? ಕೇನ್ಸ್ ಟೆಕ್ನಾಲಜಿ ಅವರು ಮೈಸೂರಿನಲ್ಲಿ ಏನು ಸೆಮಿಕಂಡಕ್ಟರ್ ಯೂನಿಟ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಅವ್ರು ಯಾಕೆ ಹೋಗಿ ತೆಲಂಗಾಣದಲ್ಲಿ ಭೂಮಿ ಪೂಜೆಯನ್ನ ಮಾಡಿದ್ರು? ಬ್ಲಾಕ್ ಬಗ್ ಕಂಪನಿ ಅವರು ಒಂದು ರಸ್ತೆ ಮಾಡ್ಕೊಡಿ ಅಂತ ಹೇಳಿದ ಕೂಡಲೇ ಅವರಿಗೆ DK ಶಿವಕುಮಾರ್ ಧಮಕಿ ಹಾಕಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದನ್ನ ದಯವಿಟ್ಟು ಹೇಳಬೇಕು. ಈಗ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಈ ನವೆಂಬರ್ ಕ್ರಾಂತಿಯ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. DK ಅವರಿಗೆ ನನಗೆ ಚೇರ್ ಸಿಗುತ್ತೋ ಇಲ್ವೋ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೋ ಇಲ್ವೋ ಅಂತ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಇರ್ಬೋದು, ಯಾವುದೇ ಸಚಿವರು ಇರ್ಬೋದು, ಲಂಗು ಲಗಾಮಿಲ್ಲ. ಇವರಿಬ್ರು ಚೇರಿಗೋಸ್ಕರ ಹೊಡೆದಾಡ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋರೇ ಇಲ್ದಂಗಾಗಿದೆ. ಮೈಸೂರಿನಲ್ಲಿ ಒಂದು KDP ಸಭೆಯಲ್ಲಿ, ಇಡೀ ರಾಜ್ಯದಲ್ಲಿ KDP ಸಭೆಗಳು ಎಷ್ಟಾಗಿದ್ದಾವೆ ನೋಡಿ. ಮುಖ್ಯಮಂತ್ರಿಗಳ ಭಯನೇ ಇಲ್ಲ. ಮುಖ್ಯಮಂತ್ರಿಗಳು ಪ್ರಾರಂಭದಲ್ಲಿ ಮೂಡಾದಲ್ಲಿ 14 ಸೈಟ್ ತಗೊಳ್ಳೋ ಮುಖಾಂತರವಾಗಿ ಅವರ ಹಗರಣ ಹೊರಗಡೆ ಬರುವ ಮುಖಾಂತರವಾಗಿ ಮುಖ್ಯಮಂತ್ರಿನ 14 ಸೈಟ್ ಹೊಡೆದಿದ್ದಾನೆ, ನಮ್ದೇನ್ ಲೆಕ್ಕ ಅಂತ ಎಲ್ಲರಿಗೂ ಧೈರ್ಯ ಬಂದ್ಬಿಟ್ಟು ಹಿಂದೆ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಇತ್ತಲ್ಲ ಪರಿಸ್ಥಿತಿ, ಅದು ಕರ್ನಾಟಕದಲ್ಲಿ ಸೃಷ್ಟಿ ಆಯ್ತು. ಈ ದೇಶದ ಪ್ರಧಾನಿನೇ ಬೋಫೋರ್ಸ್ ನಲ್ಲಿ ದುಡ್ಡು ಹೊಡಿತಾನೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಪ್ರಧಾನ ಇದ್ದ ಆ ಕಾಲದಲ್ಲಿ ನಮ್ ದೇಶದ ಪ್ರಧಾನಿನೇ ದುಡ್ಡು ಹೊಡಿತಾನೆ, ನಮ್ದೇನ್ ಲೆಕ್ಕ ಅಂತ ಹೇಳ್ಬಿಟ್ಟು ಪ್ರಧಾನಿಗೂ ಕೂಡ ಧೈರ್ಯ ಬಂದಿತ್ತು ಭ್ರಷ್ಟಾಚಾರ ಮಾಡ್ಲಿಕ್ಕೆ. ಹಾಗೆ ಮುಖ್ಯಮಂತ್ರಿಗಳ ಸೈಟ್ ಹೊಡೆದಿದ್ದಾರೆ ಅಂತ ಅಂದ್ಮೇಲೆ ಇನ್ನು ಶಾಸಕರು ಕೇಳ್ತಾರ, ಅಧಿಕಾರಿಗಳು ಕೇಳ್ತಾರ ಅಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಪ್ರಿಯಾಂಕ ಖರ್ಗೆ ಅಂತವ್ರು ಅಕೌಂಟಬಿಲಿಟಿ ಇಲ್ದಲೆ ಎಗ್ಗಿಲ್ದಲೆ ಮಾತಾಡ್ಕೊಂಡು ತಿರುಗ್ತಾರೆ.